everyone, welcome to Samvada Headline Plus. The best question of all time on chapter, matter is your surrounding. The smell of hot Indian food reaches you several meters away. But to get the smell from cold food, you have to go close. We will be fine. ಎರಡು ಸಿಚುವೇಶನ್ ನಾವೀಗ ಇಮ್ಯಾಜಿನ್ ಮಾಡ್ತೀವಿ. ಇಮ್ಯಾಜಿನ್ ಓಕೆ, ನೀವು ಸ್ಕೂಲಿಂದ ಬರ್ತಿದ್ದೀರಿ ಮನೆಗೆ, ಹ್ಯಾಪಿ ಆಗಿ ಬರ್ತಿದ್ದೀರಿ ಮನೆಗೆ. ಸರಿ, ನಿಮ್ ಮನೆ ಹತ್ತಿರ ಬರ್ತಾ ಇದ್ದಾನೆ, ನಿಮ್ಗೆ ಎಲ್ಲೋ ಬಜ್ಜಿ ಕರ್ದಿದ್ದಾರೆ ಅಂತ ಸ್ಮೆಲ್ ಬರುತ್ತಿಲ್ಲ. ಬರ್ತಾ ಇದೆ ನಿಮ್ಮ ಮನೆಯಲ್ಲಿ ಅಮ್ಮ ಬಜ್ಜಿ ಮಾಡ್ತಿದ್ದಾರೆ, ಮಗಳು ಬರ್ತಿದ್ದಾರೆ ಪಾಪ ಸ್ಕೂಲಿಂದ ಅನ್ಕೊಂಡು ಮನೇಲಿ ಬಜ್ಜಿ ಮಾಡ್ತಿದ್ದಾರೆ, ಪಕೋಡ ಕರಿತಾ ಇದ್ದಾರೆ. ನಿಮ್ಗೆ ಸ್ಮೆಲ್ಲು ದೂರದಲ್ಲಿ ಅಲ್ಲಿಂದಾನೆ ಬರ್ತಾ ಇದೆ. ಈಗ ಎರಡನೇ ಸಿಚುವೇಶನ್, ಅಮ್ಮ ಮಧ್ಯಾಹ್ನನೇ ಕರೆದಿಟ್ಬಿಟ್ಟಿದ್ದಾರೆ, ತಡೆದೋಗಿದೆ ಪಕೋಡ. ಸೊ ಆ ಟೈಮಲ್ಲಿ ನಿಮಗೆ ಮನೆ ಹೊರಗಿದ್ದಾಗ ಸ್ಮೆಲ್ ಬರುತ್ತಾ? ಇಲ್ಲ. ಅದೇ ಬಿಸಿ ಇದ್ದಾಗ ಅವಾಗಷ್ಟೇ ಕರಿತಾ ಇದ್ದೆ, ಅವಾಗಷ್ಟೇ ಬಿಸಿ ಇರೋ ಫುಡ್ ಏನಿದೆ ಸ್ಮೆಲ್ ಬರ್ತಾ ಇದೆ, ಅದನ್ನ ಹೇಳ್ತಿದ್ದಾರೆ. ಸ್ಮೆಲ್ ಆಫ್ ಹಾಟ್ ಫುಡ್ ರೀಚಸ್ 7 meters away, ಬಟ್ ಟು ಗೆಟ್ ದ ಸ್ಮೆಲ್ ಫ್ರಮ್ ಕೋಲ್ಡ್ ಫುಡ್, ತರದೋಗಿರೋ ಫುಡ್ ಸ್ಮೆಲ್ ಮಾಡ್ಬೇಕಂದ್ರೆ ನೀವು ಅದ್ರ ಹತ್ರ ಹೋಗಿರ್ಬೇಕು. ಯಾಕೆ ಅಂತ ಹೇಳ್ತಿದ್ದಾರೆ. ಪಾರ್ಟಿಕಲ್ಸ್ ಇನ್ ಮ್ಯಾಟರ್ ಆರ್ ಕನ್ವೀನಿಯಂಟ್ಲಿ moving. ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಗೊತ್ತಿದೆ ನಿಮಗೆ, ಯಾವುದೇ ಮ್ಯಾಟರ್ ಇರ್ಬೋದು, ಪಾರ್ಟಿಕಲ್ಸ್ ಇಂದ ಮೇಡ್ ಅಪ್ ಆಗುತ್ತೆ. ಸೊ ದಿಸ್ ಪಾರ್ಟಿಕಲ್ಸ್ ಇನ್ ಮ್ಯಾಟರ್ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್. ಆ ಪಾರ್ಟಿಕಲ್ಸ್ ಏನಿದೆ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರುತ್ತೆ. ಆಸ್ ದರ್ ಇಸ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ದ ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್. ಯಾವಾಗ ನೀವು ತಿಳ್ಕೊಳ್ರಿ, ಟೆಂಪರೇಚರ್ ಜಾಸ್ತಿ ಆದ್ರೆ ಕೈನೆಟಿಕ್ ಎನರ್ಜಿ ಆಫ್ ದಟ್ ಪಾರ್ಟಿಕಲ್ ಆಲ್ಸೋ increases. So that hot food particles mix with particles in air. So we get smell of hot food from particles. ಈ ಫುಡ್ಡಿನ ಸ್ಮೆಲ್ ಪಾರ್ಟಿಕಲ್ಸ್ ಏನಿದೆ ಅವು ಏರ್ ಜೊತೆ ಮಿಕ್ಸ್ ಆಗಿ ನಮಗೆ ದೂರದವರೆಗೂ ಸ್ಮೆಲ್ ಬರುತ್ತೆ. ಥ್ಯಾಂಕ್ ಯು.